ನಮಸ್ಕಾರ. ಸೊ ಇವತ್ತೇನು ನೋಡ್ತಾ ಇದ್ದೀವಿ? ಎಸ್, ರೆಪ್ರೆಸೆಂಟಿಂಗ್ ಅಥವಾ ಲೊಕೇಟಿಂಗ್ ರೂಟ್ 2 ಆನ್ ನಂಬರ್ ಲೈನ್. ಓಕೆ, ಹೇಗೆ ಲೊಕೇಟ್ ಮಾಡಬೇಕು, ಹೇಗೆ ರೆಪ್ರೆಸೆಂಟ್ ಮಾಡಬೇಕು ರೂಟ್ 2 ಅನ್ನು ನಂಬರ್ ಲೈನ್ ಮೇಲೆ ಅಂತ ನೋಡ್ತೀವಿ. ಓಕೆ, ದೇರ್ ಇಸ್ ಅ ಲಾಜಿಕ್ ಬಿಹೈಂಡ್ ದಿಸ್. ಸೊ ಅದನ್ನು ಫಸ್ಟ್ ತಿಳ್ಕೊಂಡ್ಬಿಡೋಣ. ನೋಡಿ, ವಿ ವಿಲ್ ಬಿ ಡ್ರಾಯಿಂಗ್ ಅ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಹಿಯರ್. ಇದು ರೈಟ್ ಆ್ಯಂಗಲ್ಡ್ ಟ್ರಯಾಂಗಲ್ ಅಂತ ಕರಿತೀವಿ. ಸೊ ಇದನ್ನು ನಾನು ಅಡ್ಜಸೆಂಟ್ ಸೈಡ್ ಅಂತ ಕರಿತೀನಿ ಅಥವಾ ಬೇಸ್ ಅಂತಲೂ ಕರಿಬಹುದು. ಓಕೆ, ಆ್ಯಂಡ್ ಇದು ಒಪೋಸಿಟ್. ಓಕೆ, ದಿಸ್ ಇಸ್ ಒಪೋಸಿಟ್ ಸೈಡ್ ಅಂತಲೂ ಕರಿಬಹುದು, ಇಲ್ಲ ಪರ್ಪೆಂಡಿಕ್ಯುಲರ್ ಅಂತಲೂ ಕರಿಬಹುದು. ಆ್ಯಂಡ್ ದಿಸ್ ಇಸ್ ಅವರ್ ಹೈಪೋಟೀನಿಯಸ್. ಓಕೆ, ದಿಸ್ ಇಸ್ ಅವರ್ ಹೈಪೋಟೀನಿಯಸ್. ಸೊ ಪೈಥಾಗರಸ್ ಥಿಯರಮ್ ಪ್ರಕಾರ, ಪೈಥಾಗರಸ್ ಅನ್ನುವಂತಹ ಥಿಯರಮ್ ಇದೆ, ಯಾರಿಗೆ ಗೊತ್ತಿಲ್ಲ ನೋಡ್ಕೊಳ್ಳಿ. ಪೈಥಾಗರಸ್ ಥಿಯರಮ್ ಅಂತ ಹೇಳಿದ್ರೆ ವಾಟ್ ಡಸ್ ಇಟ್ ಟೆಲ್ ಈಸ್, ನೋಡಿ, ಐ ವಿಲ್ ರೈಟ್ ಒನ್ಸ್ ಅಗೇನ್ ಹಿಯರ್. ಓಕೆ, ಇಫ್ ದಿಸ್ ಸೈಡ್ ಇಸ್ ಎ, ಇದನ್ನು ನಾನು ಎ ಅಂತ ಅಂದ್ಕೊಂಡ್ರೆ, ಈ ಡಿಸ್ಟೆನ್ಸ್, ಓಕೆ, ಈ ಡಿಸ್ಟೆನ್ಸನ್ನು ನಾನು ಎ ಅಂತ ತಿಳ್ಕೊಂಡು ದಿಸ್ ಡಿಸ್ಟೆನ್ಸನ್ನು ನಾನು ಬಿ ಅಂತ ತಿಳ್ಕೊಂಡ್ರೆ, ಆ್ಯಂಡ್ ಇಫ್ ದಿಸ್ ಇಸ್ ಸಿ, ಇಫ್ ದಿಸ್ ಇಸ್ ಎ, ದಿಸ್ ಡಿಸ್ಟೆನ್ಸ್ ಇಸ್ ಬಿ, ದಿಸ್ ಡಿಸ್ಟೆನ್ಸ್ ಇಸ್ ಸಿ ಅಂತ ತಿಳ್ಕೊಂಡ್ರೆ, ಪೈಥಾಗರಸ್ ಥಿಯರಮ್ ಪ್ರಕಾರ ಸಿ, ಈ ಸೈಡ್ ಡಿಸ್ಟೆನ್ಸ್ ಏನಿದೆ ಅದರದ್ದು ಸ್ಕ್ವೇರ್ ಮಾಡಿದಾಗ, ಅದರ ಸ್ಕ್ವೇರ್ ಮಾಡಿದಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಈ ಸೈಡ್ ಸ್ಕ್ವೇರು ಪ್ಲಸ್ ಈ ಸೈಡ್ ಸ್ಕ್ವೇರ್ದು ಸಮ್ ಏನಿದೆ, ಈ ಸೈಡದು ಸ್ಕ್ವೇರ್ ಪ್ಲಸ್ ಈ ಸೈಡ್ದು ಸ್ಕ್ವೇರ್, ಓಕೆ, ಇವೆರಡರದ್ದು ಸಮ್ ಏನಿರುತ್ತೆ ದ್ಯಾಟ್ ವಿಲ್ ಬಿ ಈಕ್ವಲ್ ಟು ದಿಸ್ ಸೈಡ್ಸ್ ಸ್ಕ್ವೇರ್. ಸೊ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳುವಂಥದ್ದು. ಸೊ ದಿಸ್ ಇಸ್ ಅವರ್ ಪೈಥಾಗರಸ್ ಥಿಯರಮ್. ಸೊ ಇವಾಗ ನಾನೇನು ಮಾಡ್ತೀನಿ, ಇದು ಎ ಬಿ ಸಿ ಅಂತ ಇಟ್ಕೊಂಡಲ್ಲ, ಇದನ್ನು ನಾನು 1 ಯೂನಿಟ್ ಅಂತ ತೊಗೊಳ್ತೀನಿ. ಇದನ್ನು 1 ಯೂನಿಟ್, ಓಕೆ, ಯೂನಿಟ್ ಅಂದರೆ ಏನಾದರೂ ಆಗಿರ್ಬೋದು, ಸೆಂಟಿಮೀಟರ್, ಮೀಟರ್, ವಾಟ್ ಎವರ್. ಓಕೆ, ಇದನ್ನು ನಾನು 1 ಯೂನಿಟ್, ಇದನ್ನು 1 ಯೂನಿಟ್ ಅಂದರೆ ಇದು ಎಷ್ಟು ಆಗ್ಬೋದು? ಲೆಟ್ಸ್ ಚೆಕ್ ಬೈ ಪೈಥಾಗರಸ್ ಥಿಯರಮ್. ಸೊ ಸಿ, ಇದನ್ನು ನಾನು ಸಿ ಅಂತ ಇಟ್ಕೊಂಡ್ರೆ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಎಷ್ಟಿದೆ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್. ಅರ್ಥ ಆಯ್ತಾ? ಸೊ ಇವಾಗ ಸಿ ಸ್ಕ್ವೇರ್ ಮಾಡಿದರೆ 1 ಸ್ಕ್ವೇರ್ ಇಸ್ 1, ಓಕೆ, 1 ಇಂಟು 1 ಇಸ್ 1. ಸೊ 1 ಪ್ಲಸ್ 1 ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2. ಇವಾಗ ಯಾವುದೋ ನಂಬರನ್ನು ನಾನು, ಇದು ಸಿ ಸ್ಕ್ವೇರ್ ಅಂತ ಇದೆ ಅಲ್ವಾ, ಈ ಸ್ಕ್ವೇರ್ ಬಿಟ್ಟು ನನಗೆ ಸಿ ಸ್ಕ್ವೇರ್ ಬೇಡ, ನನಗೆ ಸಿ ಬೇಕು. ಸಿ ಸ್ಕ್ವೇರ್ ಬೇಡ, ಸಿ ಬೇಕು ಅಂದರೆ ವಾಟ್ ಶುಡ್ ಯು ಡೂ ಎಸ್, ನೋಡಿ, ಯಾವುದೋ ಒಂದು ನಂಬರ್ ಇರುವಾಗ ಇದ್ರದ್ದು ಸ್ಕ್ವೇರ್ ಇದೆ ಅಂತ ಹೇಳಿದಾಗ ಇದು ನನಗೆ ಎನ್ ಆಗಬೇಕು. ಎನ್ ಅನ್ನುವಂಥ ನಂಬರ್ ಸ್ಕ್ವೇರ್ ಇದೆ, ಅದು ನನಗೆ ನಂಬರ್ ಆಗಬೇಕು, ಎನ್ ಅಂತ ನಂಬರ್ ಆಗಬೇಕು ಅಂತ ಹೇಳಿದ್ರೆ ವಾಟ್ ಡು ಐ ಡೂ ಇಸ್, ನಾನು ರೂಟ್ ಹಾಕಬೇಕು. ಓಕೆ, ಸ್ಕ್ವೇರ್ ತೆಗಿಬೇಕು ಅಂದರೆ ಅದಕ್ಕೇನು ಈಕ್ವಲ್ ಇರುತ್ತಲ್ಲ ಆ ನಂಬರ್ಗೆ ಯು ಹ್ಯಾವ್ ಟು ಪುಟ್ ರೂಟ್. ಓಕೆ, ಗಾಟ್ ಇಟ್? ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿಸ್. ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ಕೂಡ ತೊಗೊಂಡ್ಬಿಡೋಣ. ಸೊ 2 ಸ್ಕ್ವೇರ್ ಇದೆ ಅಂದ್ಕೊಳ್ಳಿ. ಓಕೆ, 2 ಸ್ಕ್ವೇರ್ ಇಸ್ ಈಕ್ವಲ್ ಟು 4. ಗೊತ್ತಾ? 2 ಇಂಟು 2 ಸ್ಕ್ವೇರ್ ಇಸ್ ನಥಿಂಗ್ ಬಟ್ ವಾಟ್ ಇಸ್ 2 ಇಂಟು 2 ಸ್ಕ್ವೇರ್? 2 ಇಂಟು 2 4. ಇದನ್ನು ನಾನು 2 ಸ್ಕ್ವೇರ್ ಅಂತ ಬರಿತೀನಿ, 4. ಬಟ್ ನನಗೆ ಇವಾಗ 2 ಸ್ಕ್ವೇರ್ ಬೇಡ, ನನಗೆ 2 ಬೇಕು ಅಂದರೆ ನಾನೇನು ಮಾಡ್ತೀನಿ, 2 ಇಸ್ ಈಕ್ವಲ್ ಟು ವಾಟ್ ಶುಡ್ ಯು ಡೂ, ಎನ್ ಸ್ಕ್ವೇರ್ ಇದ್ದಿದ್ದನ್ನು ಎನ್ ಮಾಡಬೇಕು ಅಂದರೆ ರೂಟ್ ಹಾಕಬೇಕು. ಸೊ ರೂಟ್ ಹಾಕ್ತೀನಿ, ರೂಟ್ 4. ಓಕೆ, ಸೇಮ್ ಇವಾಗ ಇಲ್ಲಿ ನೋಡಿ, ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಅಂತ ಹೇಳಿದಾಗ ನನಗೆ ಸಿ ಬೇಕು, ಸಿ ಸ್ಕ್ವೇರ್ ಬೇಡ ಅಂದಾಗ ಸಿ ಇಸ್ ಈಕ್ವಲ್ ಟು ರೂಟ್ 2. ಗಾಟ್ ಇಟ್? ಓಕೆ, ಸೊ ನೋಡಿ, ನಾನು ಇದನ್ನು 1 ಅಂತ ಅಂದ್ಕೊಂಡು ಇದನ್ನು 1 ಅಂತ ಅಂದ್ಕೊಂಡೆ, ಅವಾಗ ಈ ಡಿಸ್ಟೆನ್ಸ್ ಎಷ್ಟು ಬಂತು? ರೂಟ್ 2. ವಾವ್, ನನಗೇನು ಬೇಕಾಗಿತ್ತು ಕ್ವೆಶನಲ್ಲಿ? ರೆಪ್ರೆಸೆಂಟ್ ರೂಟ್ 2 ಆನ್ ನಂಬರ್ ಲೈನ್. ಪೈಥಾಗರಸ್ ಥಿಯರಮ್ ಹೇಳಿದ ಪ್ರಕಾರ ಮಾಡ್ಕೊಂಡು ಹೋದರೆ ಇದು ರೂಟ್ 2 ಬರ್ತಾ ಇದೆ. ಹಾಗಿದ್ದರೆ ಈ ಲಾಜಿಕನ್ನು ಇಟ್ಕೊಂಡೆ ನಾನು ಇಲ್ಲಿ ಲೊಕೇಟ್ ಮಾಡ್ತಾ ಹೋಗ್ತೀನಿ. ಓಕೆ, ಇವಾಗ
ಇಲ್ಲಿ 1 ಯೂನಿಟ್ ಅಂತ ಏನು ಹೇಳಿದೆ ಅಲ್ಲ, ಈ 1 ಯೂನಿಟ್ ಎಷ್ಟು ಬೇಕಾದರೂ ಆಗಿರ್ಬೋದು. ನಾನು ಇಲ್ಲಿ 1 ಯೂನಿಟ್ ಇಸ್ ಈಕ್ವಲ್ ಟು 2 ಸೆಂಟಿಮೀಟರ್ ಆಗಿ ತೊಗೊಳ್ತಾ ಇದ್ದೀನಿ. ಓಕೆ, ಯು ಟು ಕ್ಯಾನ್ ಟೇಕ್ 2 ಸೆಂಟಿಮೀಟರ್ ಆದರೂ ತೊಗೊಳ್ಳಿ, 3 ಸೆಂಟಿಮೀಟರ್ ಆದರೂ ತೊಗೊಳ್ಳಿ. ಬಟ್ ಇಲ್ಲಿ 2 ಸೆಂಟಿಮೀಟರ್ ತೊಗೊಂಡಿದ್ದಾರೆ ಅಂದರೆ ಇಲ್ಲೂ 2 ಸೆಂಟಿಮೀಟರ್ 2 ಸೆಂಟಿಮೀಟರ್ 2 ಸೆಂಟಿಮೀಟರ್. ಓಕೆ, ಈಕ್ವಲ್ ಇಂಟರ್ವಲ್ಸಲ್ಲಿ ಇರಬೇಕು. ಸೊ ಐ ಆಮ್ ಗೋಯಿಂಗ್ ಟು ಓಕೆ, ಐ ಆಮ್ ಗೋಯಿಂಗ್ ಟು ಟೇಕ್. ಓಕೆ, ಐ ಹೋಪ್ ಯು ಆರ್ ಏಬಲ್ ಟು ಸಿ ಇಟ್. ಓಕೆ, ಇಲ್ಲಿ ನೋಡಿ, ನಾನು 2 ಸೆಂಟಿಮೀಟರ್ ಬಿಟ್ಟು ಆಮ್ ಓಕೆ, ಇಲ್ಲಾಯ್ತು. ಏನು ಮಾಡಬೇಕು, 1 ಯೂನಿಟ್ ಇಲ್ಲಿ 1 ಯೂನಿಟ್ ಇಲ್ಲಿ ತೊಗೋಬೇಕು. 1 ಯೂನಿಟ್ ಇಲ್ಲಿ 1 ಯೂನಿಟ್ ಇಲ್ಲಿ ತೊಗೊಳ್ಬೇಕು. ಹೌದಾ? ಸೊ ಇಲ್ಲಿ ನೋಡಿ, ಇದು ನಂದು 1 ಯೂನಿಟ್ ಅಂತ ತೊಗೊಳ್ತೀನಿ. ಓಕೆ, ಸೊ ಇನ್ನೊಂದು ಈ ಕಡೆ ಅಪ್ವರ್ಡ್ ತೊಗೊಳ್ಬೇಕು ಅಲ್ವಾ? ಸೊ ದ್ಯಾಟ್ ಶುಡ್ ಬಿ ಪರ್ಪೆಂಡಿಕ್ಯುಲರ್ ಬಿಕಾಸ್ ಪೈಥಾಗರಸ್ ಥಿಯರಮ್ ಇಸ್ ಅಪ್ಲಿಕೇಬಲ್ ಓನ್ಲಿ ಫಾರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್. ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಬೇಕು ಅಂದರೆ ಯು ಹ್ಯಾವ್ ಟು ಟೇಕ್ ಅ ಪರ್ಪೆಂಡಿಕ್ಯುಲರ್ ಹಿಯರ್. ಆ್ಯಂಡ್ ಫಾರ್ ದ್ಯಾಟ್ ಐ ಆಮ್ ಗೋಯಿಂಗ್ ಟು ಟೇಕ್ ಪ್ರೊಟ್ರಾಕ್ಟರ್. ಸೊ 0 ಮೇಲೆ ಇಟ್ಟು ಒಂದು ಪರ್ಪೆಂಡಿಕ್ಯುಲರ್ ಲೈನನ್ನು ಡ್ರಾ ಮಾಡ್ಕೊಳ್ಳೋಣ. ಓಕೆ, ಈ 90ಯಲ್ಲಿದೆ, ಅಲ್ಲಿ ಯು ಜಸ್ಟ್ ಮಾರ್ಕ್ ಅ ಪಾಯಿಂಟ್ ಆ್ಯಂಡ್ ಎಲ್ಲಿಂದ ಇಲ್ಲಿಗೆ ಒಂದು ನಾನು ಡಾಟೆಡ್ ಲೈನ್ ಮಾಡ್ಕೊಳ್ತೀನಿ. ಓಕೆ, ನೆಕ್ಸ್ಟ್ ವಾಟ್ ಶುಡ್ ಯು ಡೂ ಇಸ್ ಟೇಕ್ ಯೋರ್ ಕಾಂಪಸ್. ಓಕೆ, ಟೇಕ್ ಯೋರ್ ಕಾಂಪಸ್. ಈ ಲೆಂತನ್ನು ಮೆಷರ್ ಮಾಡ್ಕೊಳ್ಳಿ. ಯಾವ ರೀತಿ ಮೆಷರ್ ಮಾಡೋದು? ಈ ರೀತಿ ಇದರ ಮೇಲೆ ಇಟ್ಟು ನಿಧಾನವಾಗಿ ಈ ರೀತಿ ತಗೊಂಡು ಇದನ್ನು ನಾನು ಮೆಷರ್ ಮಾಡ್ಕೊಂಡಿದ್ದೀನಿ. ಇಫ್ ಯು ಏಬಲ್ ಟು ಸಿ ಇಟ್. ಓಕೆ, ಮೆಷರ್ ಮಾಡ್ಕೊಂಡಿದ್ದೀನಿ. ವಿಥೌಟ್ ಮೂವಿಂಗ್ ಜಸ್ಟ್ ಒಂದು ಆರ್ಕ್ ಡ್ರಾ ಮಾಡ್ಕೊಳ್ಳಿ ಈ ರೀತಿ. ಓಕೆ, ಆರ್ಕ್ ಡ್ರಾ ಮಾಡಿದ ನಂತರ ಇದನ್ನು ಮಾತ್ರ ನಾನು ಹೈಲೈಟ್ ಮಾಡ್ಕೊಳ್ತೀನಿ, ಅದು ಡಾಟೆಡ್ ಆಗಿನೇ ಇಟ್ಕೊಳ್ತೀನಿ. ದಿಸ್ ವೇ. ಸೊ ಇವಾಗ ಇದು 1 ಯೂನಿಟ್ ಇದೆ, ಇದು ಎಷ್ಟಿದೆಯೋ ಅಷ್ಟೇ ಇದು ಇದೆ. ಓಕೆ, ಹಾಗಿದ್ದರೆ ಇದೇನಾಗಬೇಕು? ನಮ್ಮ ಹೈಪೋಟಿನಿಯಸ್, ಇಫ್ ಯು ಹ್ಯಾವ್ ಗೆಸ್ಡ್ ರೈಟ್ ಆಸ್ √2 ದೆನ್ ಯು ಆರ್ ರೈಟ್. ಓಕೆ, ಸೊ ಇದು ನಾನು ಡ್ರಾ ಮಾಡ್ಕೊಳ್ತೀನಿ. ಸೊ ದಿಸ್ ಇಸ್ ಮೈ √2. ಬಟ್ ಅವರು ನಂಬರ್ ಲೈನ್ ಮೇಲೆ ಮಾಡಿ ಅಂತ ಹೇಳಿದ್ದಾರೆ. ಮೀನ್ಸ್ ಆನ್ ದಿಸ್ ನಂಬರ್ ಲೈನ್ ಐ ಹ್ಯಾವ್ ಟು ಲೊಕೇಟ್. ಸೊ ವಾಟ್ ವಿಲ್ ಐ ಡೂ ಇಸ್ ಸೇಮ್, ಟೇಕ್ ಕಾಂಪಸ್, ಮೆಷರ್ ದಿಸ್ ಫ್ರಮ್ ಹಿಯರ್. ಇಫ್ ಯು ಏಬಲ್ ಟು ಸಿ, ನಾನು ಈ ರೀತಿ ಮಾಡ್ತೀನಿ ಸೊ ದ್ಯಾಟ್ ಯು ವಿಲ್ ಗೆಟ್ ಇಟ್. ನೋಡಿ, ಇದನ್ನು ಇಲ್ಲಿ ಇಟ್ಕೊಂಡು, ಓಕೆ, ಇದು ಏನಿಲ್ಲ, ಕಾಂಪಸನ್ನು ಈ ಪಾಯಿಂಟ್ಗಿಡಿ. ಓಕೆ, ಅಷ್ಟೇ. ಓಕೆ, ದಿಸ್ ವೇ, ಇಫ್ ಯು ಏಬಲ್ ಟು ಸಿ ಇಟ್. ವಾಟ್ ವಿಲ್ ಐ ಡೂ ಇಸ್, ಇದನ್ನು ಈ ಲೆಂತನ್ನು ಮೆಷರ್ ಮಾಡ್ಕೊಂಡ್ವಿ ಕಾಂಪಸ್ಸಿಂದ. 0 ಮೇಲೆ ಇಡಿ, ಡ್ರಾ ಎನ್ ಆರ್ಕ್ ಆ್ಯಂಡ್ ಡನ್, ಅಷ್ಟೇ. ಸೊ ಈ ಪಾಯಿಂಟ್ ಏನಿದೆ, this is my √2. This is my √2. Okay, ಇಷ್ಟೇ, ಡನ್.